ಅಯ್ಯೇ ಕಾಂತಿ ಆರ್ಯರು ಹೇಳುವುದೇನೆಂದರೆ ಸರ್ವಕಾಲೇ ವಸತ್ತು ಸರ್ಗೋಪತಿ ಯಾತ್ರಾದಿ ಅನ್ನುವ ರೀತಿಯಲ್ಲಿ ಊರು 7 ಸರ್ವಕಾಲ ದಿನದಂದು ತಿಳಿದು ಯಜ್ಞವಾದದ್ದಕ್ಕೂ ಲೆಕ್ಕದಲ್ಲಿಡದೆ ಮಿಕ್ಕಿದ ಅತಿಶಯಂ ಮಕ್ಕರತೆಯಿಂದ ಕೇಳು. ಅಹೇ ಕಾಂತಿ ಅವಶ್ಯನಂ ಭಾವಿನೋ ಭವಂತಿ ನಿಶ್ಚಿತಾಂಬವತ್ತು ಅನ್ನುವ ಮಾತಿನಂತೆ ವಿಧಿ ರಚನೆ ಯಾರಿಗಾದರೂ ತಪ್ಪುವುದಿಲ್ಲ. ಅಹೇ ಸರ್ಪವೇಣಿ ಒಪ್ಪದಿಂದ ಕೇಳಿ. ಶರತ್ಚಂದ್ರ ಕೀರ್ತಿಪರನಾದ ಹರಿಶ್ಚಂದ್ರ ರಾಜಾದಿರಾಜನು ಮತ್ತು ನಳರಾಜನು ಶ್ರೇಷ್ಠದಿಂ ಮಷ್ಟಭೋಗದ ಇಚ್ಛೆಯಿಂದ ಪಟ್ಟದ ರಾಣಿಯೊಡನೆ ಕೆಟ್ಟಡುಗೆಯ ದುರಂತದಿಂದ ಕಷ್ಟಪಟ್ಟಿದ್ದು ಎಷ್ಟೊಂದು ಹೇಳಲಿ. ಅಯ್ಯೇ ನಳಿನಾಂಬಿಕೆ ಮಾಡಿದವರಿಗೆ ಮಾಡಿದಷ್ಟು ನೀಡಿದವರಿಗೆ ನೀಡಿದಷ್ಟು ರಾಮೇಶ್ವರ ಹೋದರು ಶನಿದೇವನ ಬಿಡಿದಂಬ ಗಾದಿಯಂತೆ ಮದಮೋಹ ಸಾಧಿಸಿದ ಸಾಧು ಸಜ್ಜನರಿಗೆ ಬಾಧೆಗಳ ಬಂದಾಗ ನೊಂದುಕೊಳ್ಳದೆ ಎಂದಿಗೆ ಬಿಡರು. ಮಹಾ ಶಾಂತಿಯಿಂದ ಇರುವುದು ಒಳ್ಳೆಯದು ಕಂಡಿಯ ನಾರಿಮಣಿ. ಕಾಂತಿ ಎನ್ನ ಲಗ್ನಕ್ಕಾಗ ರಾಜ್ಞರ ಮುಂದೆ ವಿಘ್ನಗಳ ಬಾರದಂತೆ ಕಾಯುತ್ತೇನೆಂದು ಅಗ್ನಿ ಸಾಕ್ಷಿಯಾಗಿ ಮಾಡಿದ್ದ ಭಾಷಣಗಳು ಭಗ್ನ ಮಾಡುವರೇ ಹೇಗೆ? ವಲ್ಲಭನೇ ವಲ್ಲಭೆ ಮೋಹನಾಂಗ ಮೋಹನಾಂಗಿ ಸತಿಗೆ ಪತಿಯೇ ಗತಿ ಎಂದು ಮತಿವಂತರು ಹೇಳುವ ಶ್ರುತಿವಾಕ್ಯವನ್ನು ಧಿಕ್ಕರಿಸುವೆಯಾ ಹೇಗೆ? ಸ್ವಲ್ಪ ಶಾಂತರಾವ್ ಕಾಂತಿ. ರಮಣೆ ನಾನು ನಿನಗೆ ಸತಿಯಾದ ಕಾರಣ ಎನ್ನ ಗತಿಯನ್ನು ವಿಚಾರಿಸದೇ ಇರುವುದು ಮತಿಗಳ ಮತವಲ್ಲ. ಅದೇ ಯಾತಕ್ಕೆ ಸುಂದರಿ? ನನ್ನ ಅವಸ್ಥೆ ದಾರಿಗೆ ಹೇಳಲಿ ಕಾಂತ ಮಹಾಗಣವಂತ. ಕಾಂತಿ ಹೇಳುವಂತೆ ಕೇಳು.